ಕುಂದಾಪುರದ ಸುತ್ತಮುತ್ತ ಇರುವ ಅನೇಕ ಪ್ರದೇಶಗಳು ದೈವಿ ಆವಿರ್ಭಾವದ ಸದ್ಬೋಧೆಯನ್ನು ಜನರ ಮನದಾಳದಲ್ಲಿ ಮೂಡಿಸುತ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಕುಂದಾಪುರದಿಂದ ಮಾರಣಕಟ್ಟೆ ಎಂಬ ಪ್ರದೇಶವು ಶಂಕರಾಚಾರ್ಯರಿಂದ ಸ್ಥಾಪಿತವಾದ ಶ್ರೀಚಕ್ರವನ್ನು ವೈರಿಗಳಿಂದ ರಕ್ಷಿಸಲು ದೇವನಿರ್ಮಿತವಾದ ದೇವರ ಪ್ರದೇಶವಾಗಿದೆ. ಇಲ್ಲಿಯೂ ಸಹ 3 ಯಕ್ಷಗಾನ ಮೇಳಗಳಿದ್ದು ಭಕ್ತರಿಗೆ ರಾಮಾಯಣ ಮಹಾಭಾರತದ ಪರಿಕಲ್ಪನೆಯನ್ನು ನೀಡುವಲ್ಲಿ ಯಶಸ್ವಿಯಾಗಿವೆ. ಇತ್ತೀಚೆಗೆ ಬೆಳಕು ಕಂಡಿರುವ ಇನ್ನೊಂದು ಮುಖ್ಯವಾದ ಪ್ರದೇಶ ಎಂದರೆ ಕೇಶವನಾಥೇಶ್ವರ ಸ್ವಾಮಿ. ಕಾಂತಾರ ಚಿತ್ರದ ಪ್ರಭಾವದಿಂದಾಗಿ ಇದು ಇಂದು ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆಯುತ್ತದೆ. ಕಿರಾಡಿಯಿಂದ 5 ಕಿಲೋಮೀಟರ್ ಕಾಡಿನ ಮಧ್ಯಭಾಗದಲ್ಲಿ ಪ್ರವೇಶಿಸಿದರೆ ಅಲ್ಲಿ ಗುಹೆಯ ಒಳಗಿರುವ ಕೇಶವನಾಥೇಶ್ವರ ಸ್ವಾಮಿಯ ದರ್ಶನವಾಗುತ್ತದೆ. ಆ ದೇವರ ದರ್ಶನ ಪಡೆದ ನಂತರ ಹಾಗೆಯೇ ಮುಂದುವರೆದರೆ ಕಮಲಶಿಲೆ ಎಂಬ ಪ್ರದೇಶವು ಹರನ್ಮನ ಸಂತೋಷಗೊಳಿಸುತ್ತದೆ. ಅಂಬಾಭವಾನಿಯ ಈ ವಿಗ್ರಹವು ಮನಸ್ಸಿನಲ್ಲಿ ಮದವನ್ನು ನೀಡುವುದರ ಜೊತೆಗೆ ಇಲ್ಲಿಯೂ ಸಹ ಅನೇಕ ವರ್ಷಗಳಿಂದ ಯಕ್ಷಗಾನ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರುವ ಸುಕ್ಷೇತ್ರವಾಗಿದೆ. ಭಕ್ತಾದಿಗಳಿಗೆ ಇಲ್ಲಿ ಪ್ರತಿದಿನ ಊಟೋಪಚಾರದ ವ್ಯವಸ್ಥೆ ಇದ್ದು, ಒಂದು ಮದುವೆಯಲ್ಲಿ ಯಾವ ರೀತಿಯ ಊಟವನ್ನು ನೀಡುತ್ತಾರೆಯೋ ಅದೇ ಸಂಭ್ರಮದ ಪ್ರಸಾದವನ್ನು ಇಲ್ಲಿ ಬಂದ ಭಕ್ತಾದಿಗಳಿಗೆ ನಿರ್ವಂಚನೆಯಿಂದ ನೀಡಲಾಗುತ್ತಿದೆ. ಹಾಗೆಯೇ ಅಲ್ಲಿಂದ ಮುಂದೆ ಬಂದರೆ ಶಂಕರನಾರಾಯಣ ಎಂಬ ಪ್ರದೇಶದಲ್ಲಿ ಶಂಕರ ಮತ್ತು ನಾರಾಯಣ ದೇವರ ಸಮ್ಮೇಳನಗೊಂಡು ಶಂಕರನಾರಾಯಣ ಎಂಬ ಪ್ರದೇಶವು ಪಂಚಗ್ರಾಮ ಎಂಬ ವಿಪ್ರ ವೃಂದಕ್ಕೆ ಇದು ಮೂಲಸ್ಥಾನವಾಗಿದೆ. ಇಲ್ಲಿನ ಅದ್ಭುತವಾದ ವೈತರಣಿ, ಕೆರೆ ಮತ್ತು ದೇವಾಲಯದ ಅಂದಚಂದವನ್ನು ನೋಡುವುದೇ ಒಂದು ಸೊಬಗು. ಕಾಡಿನ ಮಧ್ಯದಲ್ಲಿರುವ ಈ ಪ್ರದೇಶವನ್ನು ಒಮ್ಮೆಯಾದರೂ ಜೀವನದಲ್ಲಿ ನೋಡಬೇಕೆಂಬುದು ಎಲ್ಲ ಭಕ್ತಾದಿಗಳ ಆಸೆ. ಅಲ್ಲಿಂದ ಹಾಗೆಯೇ ಮುಂದುವರೆದರೆ ಹಾಲಾಡಿಯ ಮೂಲಕ ಸಾಬ್ರಕಟ್ಟೆಗೆ ಹೋಗಿ ಅಲ್ಲಿಂದ ಮಂದಾರತಿ ಎಂಬ ಪ್ರದೇಶವನ್ನು ನೋಡಲು ಅದ್ಭುತ ಮತ್ತು ಸುಂದರವಾಗಿದೆ. ಇಲ್ಲಿಯೂ ಸಹ ಅನೇಕ ಯಕ್ಷಗಾನ ಮೇಳಗಳಿದ್ದು ಮಾತೆ ದುರ್ಗಾ ಪರಮೇಶ್ವರಿಯ ಪದತಲವನ್ನು ಸದಾ ಸ್ಮರಿಸುತ್ತವೆ. ಹೀಗೆ ಕುಂದಾಪುರದಿಂದ ಆರಂಭಿಸಿದ ಒಂದು ವೃತ್ತಾಕಾರದ ಈ ಪರಿಧಿಯಲ್ಲಿ ಅನೇಕ ದೇವಾಲಯಗಳನ್ನು ಕಂಡು ಮನಸ್ಸಂತೋಷವಾಗುತ್ತದೆ. ಸ್ವಂತ ವಾಹನವಿದ್ದವರು ಸುಲಭವಾಗಿ ಒಂದೇ ದಿನದಲ್ಲಿ ಎಲ್ಲವನ್ನೂ ನೋಡಬಹುದು. ಅಲ್ಲದಿದ್ದರೂ ಸಹ ಅಲ್ಲಿಯ ಖಾಸಗಿ ಬಸ್ಸುಗಳು ತಮ್ಮನ್ನು ಅತಿ ವೇಗವಾಗಿ ಸಂಜೆ ಒಂದು ದಿನದಲ್ಲಿ ಈ ಎಲ್ಲ ಪ್ರದೇಶವನ್ನು ತೋರಿಸಿಕೊಡುತ್ತವೆ. ಆದರೆ ಕಿರಾಡಿಯಿಂದ ಮೂಡುಗಲ್ಲು ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಯಾವುದೇ ರೀತಿಯ ವಾಹನ ವ್ಯವಸ್ಥೆ ಇರುವುದಿಲ್ಲ. ಖಾಸಗಿ ವಾಹನವಿದ್ದರೆ ಮಾತ್ರ ಹೋಗಿ ಬರಬಹುದು. ಆಟೋದಲ್ಲಿ ಕೇಳಿದರೆ 500 ರೂಪಾಯಿಯನ್ನು ಹೇಳುತ್ತಾರೆ. 5 ಕಿಲೋಮೀಟರ್ಗೆ 500 ರೂಪಾಯಿ ಕೊಡುವ ಬದಲು ಖಾಸಗಿ ವಾಹನವನ್ನು ಮಾಡಿಕೊಂಡು ಹೋಗುವುದೇ ಉತ್ತಮವಾಗಿದೆ. ಆದರೆ ಮಾರಣಕಟ್ಟೆಯಿಂದ ಕಿರಾಡಿಗೆ, ಅಲ್ಲಿಂದ ಕಮಲಶಿಲೆಗೆ ಆಟೋದಲ್ಲಿ ಹೋಗಬೇಕಾದರೆ ಕನಿಷ್ಠ 1200 ರೂಪಾಯಿಗಳನ್ನು ನೀಡಬೇಕಾಗುತ್ತದೆ. ಕಿರಾಡಿಯಿಂದ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ 5 ಕಿಲೋಮೀಟರ್ಗಳಿಗೆ 500 ರೂಪಾಯಿ ನೀಡುವ ಬದಲು ಮಾರಣಕಟ್ಟೆಯಿಂದ ಕಿರಾಡಿಯಿಂದ ಕಮಲಶಿಲೆಗೆ 1500 ರೂಪಾಯಿಗಳವರೆಗೂ ನೀಡಬಹುದು. ಇದಿಷ್ಟು ಬಿಟ್ಟರೆ ಇನ್ನು ಎಲ್ಲಿಯೂ ಆಟೋಗಳನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಎಲ್ಲ ಕಡೆ ಖಾಸಗಿ ಬಸ್ ಸಂಚಾರವಿದ್ದು ಅನುಕೂಲಕರವಾಗಿದೆ.
ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.